ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗದಿರಿ. ನಾನಂತೂ ಭಾಳ ಅಂದ್ರೆ ಭಾಳ ಆರಾಮದನು. ನೀವು ಸಕಾರ ಆರಾಮದಿರಿ ಅನ್ಕೊತನು. ನಾನು ಭಾಳ ಆರಾಮದನ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಪ್ಲೀಸ್ ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದ ಹಂಗೆ ನೋಡಾಕತ್ತೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ಹಂಗೆ ಲೈಕು ಕಾಮೆಂಟು ಶೇರು ಮಾಡಿರಿಪ್ಪ. ಸೊ ಇವತ್ತು ನಾವೆಲ್ಲಿ ಬಂದೀವಂದ್ರೆ ಗಂಗನಮ್ಗೆ ಬಂದೀವಿ. ಗಂಗನಮ್ ಎಲ್ಲಿರೋದಂದ್ರೆ ಸೌಲ್ನಾಗ ಐತಿ. ಸೊ ಅಲ್ಲಿಗೆ ಬಂದೀವಿ, ಯಾಕಂದ್ರೆ ಸ್ವಲ್ಪ ಡೆಂಟಲ್ದು ಪ್ರಾಬ್ಲಮ್ ಇತ್ತು, ಅದ್ರ ಸಲುವಾಗಿ ನಾವು ಬಂದಿದ್ವಿ. ಸೊ ಸೌಲ್ದಾಗ ಈ ಗಂಗನಮ್ ಪ್ಲೇಸ್ ಐತಿ. ಸೊ ರಿಚ್ ಏರಿಯಾ ಐತಿ. ಸೊ ಇವಾಗ ನಾವು ದವಾಖಾನೆಗೆ ಹೊಂಟೀವಿ. ಅಲ್ಲೇ ಪಾರ್ಕಿಂಗ್ ಇತ್ತ ಕೆಳಗಡೆ. ಸೊ ಪಾರ್ಕ್ ಮಾಡಿ ಮೇಲೆ ಹೊಂಟಿದ್ವಿ ನಾವು ಲಿಫ್ಟ್ ಒಳಗೆ, ಯಾಕಂದ್ರೆ ಅದು ಫುಲ್ ಮೇಲೆ ಇತ್ತು ಅದಕ್ಕೆ. ಸೊ ನಾನು ಹೋಗಿ ಸ್ವಲ್ಪ ವಾಶ್ರೂಮ್ ಕತೆ ಹೋಗಿ ಬರೋಡಿ. ನಮ್ಮ ಹಸ್ಬೆಂಡ್ ಕಾಫಿ ಹಿಡ್ಕೊಂಡು ನಿಂತಿದ್ರು. ಇದೇನು ರೊಕ್ಕ ಕೊಟ್ಟು ತೊಗೊಂಡಿದ್ದಲ್ರಿ, ಬಿಟ್ಟಿ ಕಾಫಿ ಐತಿ, ಅಂದ್ರೆ ಫ್ರೀದಾಗ ತೊಗೊಂಡದ್ನ ಕಾಫಿ. ಸೊ ಇಲ್ಲಿ ಬರೋಣ, ಈ ಹಾಸ್ಪಿಟ್ಲಿಗೆ ಬರೋಣ, ಫ್ರೀ ಕಾಫಿ ಸಿಗತೈತಿ ಯಾವಾಗ ಭೀ. ಸೊ ನಾನು ಬರೋಣ. ಸೊ ಆ ಕಾಫಿ ಕುಡಿತೀನಿ, ಯಾಕಂದ್ರೆ ಒಂಥರ ಚಲೋ ಅನಿಸ್ತೈತಿ ನನಗೆ ಅದು ಕುಡಿಯೋಣ. ಸೊ ಭಾಳ ಕೈ ಇರ್ತೈತಿ ಕರೆ, ಆದ್ರೂ ಭೀ ಟೇಸ್ಟ್ ಒಂಥರ ಚೆನ್ನಾಗಿರ್ತೈತಿ. ಸೊ ಇವತ್ತು ಶನಿವಾರ ಇತ್ತಲ್ಲ, ಅದಕ್ಕೆ ಭಾಳ ರಶ್ ಇತ್ತು. ಅದಕ್ಕೆ ನೀವು ವೇಟ್ ಮಾಡಿರಿ, ಸುಮ್ಮನೆ ನಂಗೆ ಬ್ಯಾಸ್ರಕತ್ ನಿಂತ, ಅದಕ್ಕೆ ನೀವು ವೇಟ್ ಮಾಡಿರ್ತೇಳಿ ನಾನು ತಳಗೆ ಹೊಂಟೀನಿ. ಸೊ ಇದು ಒಂದು ಮಾಲ್ ಐತಿ. ಸೊ ಅಲ್ಲಿ ನಾವು ಹೋಗಂಗಿಲ್ಲ. ಸೊ ಇವಾಗ ನಾನು ಒಳಗೆ ಹೆಂಗೆ ಹೊಂಟೀನಿ, ಯಾಕಂದ್ರೆ ಎಲ್ಲ ಕಾಮನಿಗೆ ಹೋಗಿ ಬಿಟ್ಟು ಮೇಕಪ್ ಮಾಡ್ಕೊತಾನೆ. ಹಂಗೆ ಯಾವ್ಯಾವ ಹೊಸ ಪರ್ಫ್ಯೂಮ್ ಬಂದವಲ್ಲ ಅವನ್ನೆಲ್ಲ ನನ್ನ ಮೈ ಮೇಲೆ ಹೊಡ್ಕೊತಾನೆ. ನಾನು ಏನೋ ಒಂಥರ ಖುಷಿ ಆಕೈತೆ ನನಗೆ, ಅದಕ್ಕೆ ಅಲ್ಲಿ ಹೋಗಿರ್ತೇನೆ ನಾನು. ಸೊ ಇಲ್ಲಿ ಬಂದು ನೋಡ್ರಿ, ಇಲ್ಲಿ ನೀವು ಎಷ್ಟು ಹೊತ್ತು ಇದ್ರೂ ಅವ್ರೇನು ಅನ್ನಂಗಿಲ್ಲ, ನೀವು ಎಷ್ಟು ಮೇಕಪ್ ಮಾಡ್ಕೊಂಡ್ರು ಅವ್ರೇನು ಅನ್ನಂಗಿಲ್ಲ. ಇವತ್ತು ಇಲ್ಲಿ ಒಂದು ಈವೆಂಟ್ ಕೂಡ ಇತ್ತು. ಸೊ ನಾನು ಇವತ್ತು ಗಂಗನಮ್ ಎಲ್ಲ ಜರ ಅಡ್ಡಾಡಿ ನಾನು ವಿಡಿಯೋ ಮಾಡ್ಬೇಕಂತ ಅಂದ್ಕೊಂಡೀನಿ. ಬಟ್ ನನಗೆ ಇದು ಈವೆಂಟ್ ಇತ್ತಲ್ಲ, ಸೊ ಈವೆಂಟ್ ಒಳಗೆ ಭಾಗವಹಿಸ್ಬೇಕತ್ತೆ ಭಾಳ ಅಂದ್ರೆ ಭಾಳ ಆಸೆ ಆಗತ್ತಿತ್ತು. ಅದಕ್ಕೆ ನಾನು ಎಲ್ಲೂ ಹೋಗಲಿಲ್ಲ. ಸೊ ಇದು ನೋಡಿರಿ, ಫುಲ್ ಇದೆಲ್ಲ ಸೌತ್ ಕೊರಿಯನ್ ಮೇಕಪ್ ಸೆಟ್ಸ್ ಎಲ್ಲ ಅದಾವೆ. ಲಿಪ್ಸ್ಟಿಕ್, ಫೌಂಡೇಶನ್, ಆ ಕ್ರೀಮ್ ಅಂತ ಇವರೆಲ್ಲ ಭಾಳ ಸುಡುಗಾಡು ಭಾಳ ಯೂಸ್ ಮಾಡ್ತಾರೆ. ಸೊ ಅದೆಲ್ಲ ಐತಿ. ಸೊ ಇವತ್ತು ಇಲ್ಲಿನ ಫೋಟೋಶೂಟ್ ನಡೆಯಾಕತ್ತಿದ್ರೆ ಅದು ಈವೆಂಟ್ ಇದ್ದ. ಬಟ್ ನನಗಂತೂ ನಮ್ಮ ಹಸ್ಬೆಂಡ್ ಫೋನ್ ಹಚ್ಚಿ ಇಲ್ಲಿ ಈವೆಂಟ್ ನಡೆಯಾಕತ್ತೈತಿ ಬರ್ರಿ ಅಂತೇಳಿ ನಾನು ಭಾಳ ಕಾಡಾಕತ್ತೀನಿ ಅವ್ರಿಗೆ. ಯಾಕಂದ್ರೆ ನಾನು ಅದಕ್ಕೆ ಅಕೌಂಟ್ ಬೇಕಾಗಿತ್ತು, ನನ್ನ ತೆಕ್ಕ ಅದು ಅಕೌಂಟ್ ಇರಲಿಲ್ಲ. ಅದಕ್ಕೆ ಇವ್ರಿಗೆ ನೀವು ಬರ್ರಿ ಲಘು ಬರ್ರಿ ಅಂತೇಳಿ ಭಾಳ ಕಾಡಾಕತ್ತೀನಿ. ಅದಿನ್ನ ಲೇಟ್ ಇತ್ತು ಕರೆ, ಆದ್ರೆ ಅಲ್ಲಿ ತನಕ ನಾನು ಅದು ವೇಟ್ ಮಾಡಾಕತ್ತೀನಿ. ನನಗಂತೂ ಯಾವಾಗ ಈವೆಂಟ್ ಸ್ಟಾರ್ಟ್ ಆಕತಿ ನನಗೂ ಭಾಗವಹಿಸ್ಬೇಕತ್ತೆ ಭಾಳ ಆಸೆ ಆಗತ್ತಿತ್ತು, ಅದಕ್ಕೆ ವೇಟ್ ಮಾಡಾಕತ್ತೀನಿ ನಾನು. ಸೊ ಅವ್ರು ಇನ್ನೂ ಫೋಟೋ ಶೂಟ್ ಮಾಡಾಕತ್ತಿದ್ರೆ. ಸೊ ಇಲ್ಲಿ ಲೈನ್ ಹಚ್ಚಾರ ನೋಡ್ರಿ, ಈವೆಂಟ್ ಸ್ಟಾರ್ಟ್ ಆಗಿತ್ತು. ನಾನು ಫಸ್ಟಿಗೆ ನಿಂತೀನಿ, ಬಟ್ ವಾಪಸ್ ಹೊರಗೆ ಬಂದೆ. ಯಾಕಂದರೆ ನಮ್ಮ ಹಸ್ಬೆಂಡ್ ಇನ್ನೂ ಬಂದಿರಲಿಲ್ಲ. ನಾನು ಪಾಳೆ ಹಚ್ಚೋದು ಹೊರಗೆ ಬರೋದು ಮಾಡಾಕತ್ತೀನಿ. ಸೊ ಇದು ಕೂಡ ಇಲ್ಲಿ ಒಂದು ಮ್ಯಾಲೆ ಈವೆಂಟ್ ಇತ್ತು. ಸೊ ಅವನು ಫೋಟೋ ಹೊಡ್ಕೊಂಡು ಇನ್ಸ್ಟಾಗ್ರಾಮ್ದಾಗ ಫೇಸ್ಬುಕ್ದಾಗ ಸ್ಟೇಟಸ್ ಹಾಕೋದಿತ್ತು, ಪೋಸ್ಟ್ ಮಾಡೋದಿತ್ತು ಅವ್ರು ಹ್ಯಾಶ್ಟ್ಯಾಗ್ ಕೊಟ್ಟು. ಬಟ್ ನಾನು ಮಾಡಿನ ಕರೆ, ಆದರೆ ನನಗೆ ಅದು ನೆನಪಾಗಲಿಲ್ಲ ಗಿಫ್ಟ್ ಇಸ್ಕೊಳಕ್ಕೆ. ಸೊ ಅದು ಪೋಸ್ಟ್ ಮಾಡಿದರೆ ಗಿಫ್ಟ್ ಕೊಡ್ತಿದ್ರು ಅವರು. ಬಟ್ ಪೋಸ್ಟ್ ಮಾಡಿದರೆ ನನಗೆ ಗಿಫ್ಟ್ ಇಸ್ಕೊಳಕ್ಕೆ ನೆನಪಾಗಲ್ಲ. ಅಂತ ನಮ್ಮ ಹಸ್ಬೆಂಡ್ ಬಂದರೆ ನಂದು ಕಾಳೆ ಬಂತು. ಸೊ ನಾನು ಐದು ಒಮ್ಮೆ ಬೆಳೆಸ್ಬಿಟ್ಟು ನನಗಂತೂ ಫುಲ್ ಖುಷಿ ಆಗತ್ತಿತ್ತು. ಸೊ ಅವರು ಫುಲ್ ಖುಷಿ ಆದ್ರೆ ವಾವ್ ಅಂತೇಳಿ. ಸೊ ಇದು ಯಾವುದು ಈವೆಂಟ್ ಇತ್ತಂದ್ರೆ ಪರ್ಫ್ಯೂಮ್ ಈವೆಂಟ್ ಇತ್ತು. ಸೊ ಅದ್ರ ಬಗ್ಗೆ ಈವೆಂಟ್ ಇತ್ತು, ಫೋಟೋಶೂಟ್ ಅದೈತೆ. ಸೊ ನನಗೂ ಇದು ಪರ್ಫ್ಯೂಮ್ ತೊಗೋಬೇಕಂತ ಅನ್ಸಾಕತ್ತಿತ್ತು. ಅವರು ಫ್ರೀಯಾಗಿ ಕೊಟ್ಟರು, ಅಂದ್ರೆ ಟ್ರಯಲ್ ಸಲುವಾಗಿ ನೋಡ್ರಿ ಅಂತ ಹೇಳಿ ಅದಾಗೆ ಮಾಡಿದ್ಕೋಯ್ತು. ಸೊ ಈವೆಂಟ್ ಪರವಾಗಿತ್ತು, ಅದು ಗಿಫ್ಟ್ ಇತ್ತು. ಒಂದು 2 ಬಾಕ್ಸ್ ಕೊಟ್ಟರು ಅವರು. ಸೊ ಮತ್ತು ಅದು ಪರ್ಫ್ಯೂಮ್ ನೀವು ಯಾವ್ದು ನೋಡ್ರಿ, ನಿಮ್ಗೆ ಯಾವ್ದು ಚಲೋ ಅನಿಸ್ತೈತಿ ಅಂತೇಳಿ ಅವ್ರು ತೋರ್ಸಾಕತ್ತಿದ್ರು. ಸೊ ನನಗೂ ಒಂದು ತೊಗೋಬೇಕಂತ ಅನ್ಸಾತಿತ್ತಲ್ಲಿ. ಸೊ ನಾನು ಕೂಡ ಒಂದು ತೊಗೊಂಡಿದ್ದೇನೆ. ಅವ್ರ ಅದ್ರ ಬಗ್ಗೆ ಹೇಳಾಕತ್ತಿದ್ರ ಯಾವ್ಯಾವ ಥರ ಫ್ಲೇವರ್ ಬರ್ತೈತಿ, ಹಿಂಗೆ ಬರ್ತೈತಿ ಅಂತೇಳಿ. ಸೊ ಅದನ್ನು ತೊಗೊಂಡು ನಾವು ಮತ್ತು ವಾಪಸ್ ಹೊಂಟ್ವಿ. ನಾವು ಇವಾಗ ಎಲ್ಲಿ ಹೊಂಟೀವಿ ಅಂದರೆ ನಾವು ಡ್ರಾಮಾ ಲೈಬ್ರರಿ ನೋಡಕ್ಕೆ ಹೊಂಟೀವಿ ನಾವಿವಾಗ. ಸೊ ನಾವು ಇದಕ್ಕೆ ಡ್ರಾಮಾ ಲೈಬ್ರರಿ ನೋಡಿದ್ದಿಲ್ಲ. ಸೊ ನಾವು ಸುವರ್ಣ ಐತ್ಲೆ ನಮ್ದು
ಸೊ ಅಂದ್ರೆ ಇದು ನಾವು ಓಸಾನ್ದಾಗ ಅದೀವಿ. ಸೊ ಸುವರ್ಣ ಇದ್ರ ಪಕ್ಕನ ಬರ್ತೈತಿ ಸಿಟಿ. ಸೊ ಅಲ್ಲಿ ಹೋಗಿ ನಾವು ಸ್ಟಾರ್ ಪ್ಲೇಸ್ದಾಗ ನೋಡಿದ್ವಿ. ಬಟ್ ಇದು ಕೆ ಡ್ರಾಮಾ ಲೈಬ್ರರಿ ನೋಡಿದ್ದಿಲ್ಲ. ಸೊ ಫಸ್ಟ್ ಟೈಮ್ ಹೊಂಟಿದ್ವಿ ನಾವು. ಇದ ಮಾಲ್ ಒಳಗೆ ಐತೆ ಅದ. ಸೊ ಹೋಗೋಣ ಬರ್ರಿ. ಕಾರ್ ಪಾರ್ಕಿಂಗ್ ಮಾಡಿ ಹೋಗ್ಬೇಕು. ಪಾರ್ಕಿಂಗ್ ಮಾಡಿ ನಾವಿಲ್ಲಿ ಒಳಗೆ ಬಂದ್ವಿ ಇವಾಗ ಮಾಲ್ ಒಳಗೆ. ಸೊ ಇದು ಮಾಲ್ ಒಳಗೆ ಒಂದು ಸೆಕ್ಷನ್ ಒಳಗೆ ಇದು ಲೈಬ್ರರಿ ಐತಿ. ಸೊ ದೊಡ್ಡ ಮಾಲ್ ಒಳಗೆ ಇದು ಒಂದು ಸೆಕ್ಷನ್ ಲೈಬ್ರರಿ ಐತಿ 4ನ. ಸೊ ನನಗಂತೂ ಇದು ಭಾಳ ಕೆ ಡ್ರಾಮಾ ಒಳಗೆ ನೋಡಿದ್ನಿ ನಾನು. ಬಟ್ ಯಾವಾಗೂ ಹೋಗಿರಲಿಲ್ಲ. ಭಾಳ ಖುಷಿ ಆಗತ್ತಿತ್ತು. ಸೊ ನಮ್ಮ ಹಸ್ಬೆಂಡ್ ನಾ ಮೊದಲು ಹೇಳೀನಿ ನನಗೆ ಲೈಬ್ರರಿ ಕರ್ಕೊಂಡು ಹೋಗ್ರಿ ಅಂತೇಳಿ. ಅವರು ಸುವರ್ಣ ಲೈಬ್ರರಿ ಕರ್ಕೊಂಡು ಹೋಗಿದ್ರು. ಸೊ ಬಟ್ ಇವತ್ತು ನನಗೆ ಹೇಳಾರ್ದ ಇಲ್ಲಿ ಕರ್ಕೊಂಡು ಬಂದಿದ್ರು. ಅಂದ್ರೆ ಅವ್ರು ಹೇಳಿದ್ರೆ ಅಲ್ಲಿ ಬರೋತ್ನಾಗ ಹೇಳಿದ್ರೆ ಇವತ್ತು ಅಲ್ಲಿ ಸ್ಟಾರ್ ಫೀಲ್ಡ್ ಲೈಬ್ರರಿ ಹೋಗೋಣ ನಾವು ಸೌಲ್ದ್ ಅಂತ ಹೇಳಿ. ಸೊ ಅದಕ್ಕೆ ಇಲ್ಲಿ ಬಂದಿದ್ವಿ. ನಂಗಂತೂ ಭಾಳ ಖುಷಿ ಆಗತ್ತಿತ್ತು. ಎಷ್ಟು ಚಲೋ ಫುಲ್ ಲೈಟಿಂಗ್ ಐತಿ. ಭಾಳ ಮಿಂಚಾಕತ್ತಿತ್ತು. ನನಗೆ ಈ ಥರ ವ್ಯೂ ಇದ್ರೆ ಭಾಳ ಚಲೋ ಅನಿಸ್ತೈತಿ ನೋಡಾಕತ್ತಿ. ನಾವಲ್ಲಿ ಲೈಬ್ರರಿ ಒಳಗೆ 1 hour ಸ್ಪೆಂಡ್ ಮಾಡಿದ್ವಿ ಅಷ್ಟೇ. ಯಾಕಂದ್ರೆ ಅಷ್ಟು ಟೈಮು ಇರಲಿಲ್ಲ ನಮ್ಗೆ. ಯಾಕಂದ್ರೆ ಮನೆಗೆ ಹೋಗ್ಬೇಕಿತ್ತಲ್ಲ ಮತ್ತು ಅದಕ್ಕೆ. ಸೊ ಅಷ್ಟಕ್ಕೆ ಬರೀ 1 hour ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ದಕ್ಕೆ ಎಷ್ಟಂದ್ರೆ 7,800 ಓನ್ ಬಂದೈತಿ ನಮ್ದು ಬಿಲ್ಲ. ಅಂದ್ರೆ ನೋಡಿ ಎಷ್ಟು ದುಡ್ಡು ಐತಿ ಇದು ಪೂರ್ತಿ ಸಿಟಿ ಎಲ್ಲ. ಸೊ 1 hourಗಾದ್ರೆ 4,000 5,000 ಓನ್ ಬರ್ತೈತಿ. ಬಟ್ ಇಲ್ಲಿ 7,800 ಅಂದರೆ ಜಾಸ್ತಿ ಹೈ ಐತಿದ. ಭಾಳ ತುಟ್ಟಿ ಅನ್ನಿಸ್ತಿ ನಮಗಂತೂ ಇದು ಪಾರ್ಕಿಂಗ್ ಬಿಲ್ಲ ನಿಜವಾಗ್ಲೂ. ಸೊ ಇನ್ನೇನು ಮಾಡೋಕ್ಕಾಗತ್ತೈತೆ ಅದು ನೋಡ್ಕೊಂಡು ನಾವು ಇವಾಗ ಮನೆಗೆ ಹೊಂಟಿದ್ವಿ. ಈ ಸಿಟಿ ಸೌತ್ ಕೊರಿಯಾದಾಗ ರಿಚ್ ಸಿಟಿ ಐತಿ. ಅದಕ್ಕೆ ಅಷ್ಟು ತುಟ್ಟಿತ್ತದ. I think we all thought that we did the right thing, but it didn't turn out that way. It's been heavy and we're starting to break, but I hope you'll be okay. There's little difference in the words that we say, 'cause we all want the same thing. The sun still rises in her usual way to welcome a new day. I don't feel it anymore, and I know I'm not the same. I'll keep trying to put it on, but I'm fading away. ನಾ ಅನ್ಕೊಂಡೆ ಆತ ಇನ್ನು ಮನೆಗೆ ಹೋಗೋದೈತಿ ಕತ್ಲೂ ಆಯ್ತತೆ ನಾ ಅನ್ಕೊಂಡಿದ್ನಿ. ಬಟ್ ಅವ್ರು ನಾನು ಫಾಲ್ಸ್ ನೋಡಕ್ಕೆ ಕರ್ಕೊಂಡು ಹೋಗಿದ್ರಲ್ಲಿ ನನಗೊಂದು ಭಾಳ ಅಂದರೆ ಭಾಳ ಖುಷಿ ಆಯ್ತು. ಯಾಕಂದರೆ ಸೌತ್ ಕೊರಿಯಾಗೆ ಬಂದ ನಾ ಫಾಲ್ಸ್ ನೋಡೇ ಇರಲಿಲ್ಲ.
ಇವ್ರನ್ನ ಭಾಳ ಸಲ ಹೇಳಿನಿ ಕರ್ಕೊಂಡು ಹೋಗ್ರಿ ಅಂತೇಳಿ, ಬಟ್ ಹೋಗೋಕೆ ಆಗೇ ಇರಲಿಲ್ಲ. ಸೊ ಇವತ್ತು ನನಗೆ ಗೊತ್ತಿಲ್ಲಾರ್ದ ಕರ್ಕೊಂಬಂದಿದ್ರಿ ಇಲ್ಲಿ. ಸೊ ಅಲ್ಲೆಲ್ಲ ನೋಡ್ರಿ ಎಲ್ಲ ಐಸ್ ಆಗಿಬಿಟ್ಟೈತಿ ಅಂದ್ರೆ ಥಂಡಿಗೆ. ಸೊ ಒಂಥರ ಚೆನ್ನಾಗಿತ್ತು, ಕೆಳಗಡೆ ಹೋಗೋಕ್ಕೂ ಇತ್ತು, ಬಟ್ ಕೆಳಗಡೆ ಹೋಗಲಿಲ್ಲ ಥಂಡಿ ಇರ್ತೈತಿ. ಸೊ ಈ ಫಾಲ್ಸ್ ನೋಡ್ಕೊಂಡು ನಾವು ಮನೆಗೆ ಹೊಂಟಿದ್ವಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.